ನನಗನ್ಸುತ್ತೆ ಕರ್ನಾಟಕದ ಇತಿಹಾಸದಲ್ಲೇ ಈ ಥರ FIR ಆದಮೇಲೆ ಯಾವುದೇ ಮುಖ್ಯಮಂತ್ರಿನೂ ಕೂಡ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ಇರಲ್ಲ. ಹಿಂದೆ ಯಡಿಯೂರಪ್ಪನವ್ರ ಮೇಲೆ FIR ಆದಾಗ ಲೋಕಾಯುಕ್ತ ಲೋಕಾಯುಕ್ತ ಇಮಿಡಿಯೇಟಾಗಿ ರಾಜೀನಾಮೆ ಕೊಡ್ತಾರೆ. ಹಿಂದೆ ರಾಮಕೃಷ್ಣ ಹೆಗ್ಡೆ ಮೇಲೆ ಆಪಾದನೆ ಬಂದಾಗ ಅವ್ರು FIR ಹಾಕಿಲ್ಲ, ಅದಕ್ಕೆ ಮುಂಚೆನೇ ರಾಜೀನಾಮೆ ಕೊಡ್ತಾರೆ. ಬೇರೆ ರಾಜ್ಯಗಳಿಗೆ ನಾವು ದೆಹಲಿಯ ಕೇಜ್ರಿವಾಲ್ಗೆ ಅದನ್ನು ಹೋಲಿಕೆ ಮಾಡ್ಕೊಳಕ್ಕಾಗಲ್ಲ. ನಮ್ಮ ರಾಜ್ಯದ್ದು ಒಂದು ವಿಶೇಷತೆ ಇದೆ. ನಮ್ಮ ರಾಜ್ಯದಲ್ಲಿರುವಂಥ ಯಾವುದೇ ಮುಖ್ಯಮಂತ್ರಿ ಆದರೂ ಕೂಡ ಈ ಥರ ಆಪಾದನೆಗಳು ಬಂದಾಗ ನಾರ್ಮಲ್ಲಾಗಿ ರಾಜೀನಾಮೆ ಕೊಡುವಂಥದ್ದು ಪದ್ಧತಿ. ಈಗಾಗಲೇ ಲೋಕಾಯುಕ್ತ ಪೊಲೀಸರು ಅಳೆದು ತೂಗಿ ಮಾಡಿ 3 ದಿನ ಆದಮೇಲೆ ಡಿಲೇ ಮಾಡಿ ಆ ಕೃಷ್ಣ ಹೇಳ್ದಂಗೆ ಸ್ನೇಹಮಯಿ ಕೃಷ್ಣ ಹೇಳ್ದಂಗೆ ಫೋನು ತೆಗಿತಾ ಇಲ್ಲಂತೆ, ಮತ್ತು ಕಂಪ್ಲೇಂಟು ತೊಗೊತಾ ಇಲ್ಲ, ಕೋರ್ಟ್ ಆರ್ಡ್ರ್ ಕೊಡೋಕ್ಕೂ ತೊಗೊತಾ ಇಲ್ಲ ಅಂತ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು, ಈಗ ಲೋಕಾಯುಕ್ತ ಪೊಲೀಸರ ತನಿಖೆ ಏನಿದೆ, ಎಲ್ಲ ಈ ಪೊಲೀಸರು ಕೂಡ ಕರ್ನಾಟಕ ಸರ್ಕಾರ ನೇಮಕ ಮಾಡ್ತಾರೆ. ಮತ್ತು ಅವ್ರು 2 ವರ್ಷ ಆದಮೇಲೆ ಮತ್ತೆ ವಾಪಸ್ ಇಲ್ಲೇ ಬರ್ತಾರೆ. ಅದರಿಂದ ಅಲ್ಲಿ ನಿಷ್ಪಕ್ಷವಾದ ತನಿಖೆ ಆಗಲ್ಲ ಅನ್ನೋದು ಕೂಡ ಸ್ನೇಹಮಯಿ ಬಂದು ಇವತ್ತು ಅವರು ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ನಾನು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ, ಸೋನಿಯಾ ಗಾಂಧಿ ಅವರಿರ್ಬೋದು, ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬಂದಾಗ ಈ ಸರ್ಕಾರ 40% ಸರ್ಕಾರ ಅಂತ ನಮ್ಮನ್ನು ತೆಗಳಿಸಿ ನಮ್ಮ ಸರ್ಕಾರ ಬಂದರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದೆ ನಾವು ಆಡಳಿತ ಕೊಡ್ತೀರಿ ಅಂತ ಹೇಳಿದ್ರು. ಈಗೇನಾಗಿದೆ, ಕಳೆದ 16 ತಿಂಗಳಲ್ಲಿ ಒಬ್ಬ ಮಂತ್ರಿನೇ ರಾಜೀನಾಮೆ ಭ್ರಷ್ಟಾಚಾರದಲ್ಲಿ ಹಣ ಲೂಟಿ 189 ಕೋಟಿ. ಈಗ ಸ್ವತಃ ಮುಖ್ಯಮಂತ್ರಿಗಳೇ ಅವರು ಇಡೀ ಕುಟುಂಬದ ಮೇಲೆ ಕೇಸಾಗಿದೆ. ಇದು ಒಂಥರ ವಿಚಿತ್ರನೇ. ಇನ್ನಾದರೂ ಕಾಂಗ್ರೆಸ್ ಅವರು, ಇನ್ನಾದರೂ ರಾಹುಲ್ ಗಾಂಧಿ ಅವರು ಈಗ ಅವರು ಭಾಷಣ ಮಾಡೋಕ್ಕೆ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಅಲ್ಲಿ ಏನಂತ ಭಾಷಣ ಮಾಡ್ತಾರೆ? ಕರ್ನಾಟಕದಲ್ಲಿ ನಮ್ಮ ಮೇಲೆ ಆಪಾದನೆ ಮಾಡಿ ನಮ್ಮನ್ನು ಭ್ರಷ್ಟಾಚಾರಿಗಳು ಅಂತ ಹೇಳಿ ಅವರು ಅಧಿಕಾರಕ್ಕೆ ಬಂದಿದ್ದು. ಈಗ ನಮ್ಮನ್ನು ಭ್ರಷ್ಟಾಚಾರಿ ಅಂದವರು ಅವರೇ ಭ್ರಷ್ಟಾಚಾರದ ಕೂಪದಲ್ಲಿ ಉಳ್ಕೊಂಡಿದ್ದಾರೆ. ನಮ್ದು ಯಾವುದು ಇದುವರೆಗೂ ಒಂದು ಪ್ರೂವ್ ಆಗಿಲ್ಲ. 40% ಅಂತ ಹೇಳಿದ್ರಷ್ಟೇ. ತನಿಖೆ ಮಾಡಿಸ್ತೀನಿ ಅದು 16 ತಿಂಗಳಾಯಿತು. ಇದ್ರ ಮೇಲೆ ಏನೂ ಆ್ಯಕ್ಷನ್ನು ಇಲ್ಲ, ಏನೂ ಇಲ್ಲ. ಅಂದರೆ ಇವ್ರು ಹೇಳಿದ್ದೆಲ್ಲ ಸುಳ್ಳು. ಓಟ್ಗೋಸ್ಕರ ಇವತ್ತು ನಮ್ಮ ಮೇಲೆ ಆಪಾದನೆ ಮಾಡಿದ್ರು 40% ಅಂತ. ಈಗ ಅವರೇ ಯಾರು ಮನೆ ತೀರೋದ್ರಲ್ಲ, ಕಾಂಟ್ರಾಕ್ಟ್ ಕೆಂಪಣ್ಣ ಅವ್ರು ತೀರೋಗಿದ್ದಾರೆ, ಅವರೇ ಹೇಳಿದ್ರು ಸರಿ ಇದು 40% ಅಲ್ಲ, ಇದು 80% ಸರ್ಕಾರ ಅಂತ ಹೇಳಿ. ಅಂದರೆ ಈ ಸರ್ಕಾರ ಗೌರವಯುತವಾಗಿ, ಕಾಂಗ್ರೆಸ್ ಸರ್ಕಾರ ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಒಳ್ಳೆಯದು. ಹೀಗೆ ನಿನ್ನೆನೂ ಕೂಡ CBI ಎಂಟ್ರಿ ಆಗಬಾರ್ದು, ಗವರ್ನರ್ಗೆ ಇನ್ಮೇಲೆ ಯಾವುದೇ ದಾಖಲೆಗಳನ್ನು ಕೊಡಬಾರ್ದು. ಎಲ್ಲಿದ್ದೀರ ನಾವು? ಭಾರತ ದೇಶದಲ್ಲಿದ್ದೀರೋ ನಾವು ಬೇರೆ ಪಾಕಿಸ್ತಾನದಲ್ಲಿದ್ದೀರೋ? ಯಾವ ದೇಶದಲ್ಲಿದ್ದೀರೋ? ಭಾರತ ಅಂದಮೇಲೆ ಅಂಬೇಡ್ಕರ್ ಸಂವಿಧಾನನ ಹಿಡ್ಕೊಂಡು ದಿನನಿತ್ಯ ಓಡಾಡ್ತಾರೆ. ಪಾರ್ಲಿಮೆಂಟಲ್ಲಿ ಇವರು ಸ್ವೇರಿಂಗ್ ಮಾಡಿದಾಗ ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಡು, ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿದೆ ಹಿಂಗೆ ಭ್ರಷ್ಟಾಚಾರ ಮಾಡುವಂಥ ಅಂಬೇಡ್ಕರ್ ಸಂವಿಧಾನ ಹೇಳಿದೆಯಾ? ಲೂಟಿ ಮಾಡಿ ಅಂತ ಅಂಬೇಡ್ಕರ್ ಸಂವಿಧಾನ ಹೇಳಿದೆಯಾ? ಇದನ್ನೆಲ್ಲ ಅಂದರೆ ಹೇಳೋದೊಂದು ಮಾಡೋದೊಂದು. ಈಗ ಎಲ್ಲಿ ರಾಹುಲ್ ಗಾಂಧಿ ಬಂದು ಹೇಳಿ ನೋಡೋಣ, ಕರ್ನಾಟಕಕ್ಕೆ ಬರೋಕ್ಕೆ ಹೇಳಿ ಅವ್ರಿಗೆ, ರಾಹುಲ್ ಗಾಂಧಿಗೆ ಬಂದು ಭಾಷಣ ಮಾಡಲಿ. ಈಗ ನಮ್ಮ ಸರ್ಕಾರ ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಅಂತ ಹೇಳಿ ನೋಡೋಣ. ಒಬ್ಬರು ಬಾಯಿ ಬೀಸ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ರಾಜ್ಯದವರು, ಅವರು ಬಾಯಿ ಬೀಸ್ತಾ ಇಲ್ಲ. ರಾಹುಲ್ ಗಾಂಧಿಯವರು ಬಾಯಿ ಬೀಸ್ತಾ ಇಲ್ಲ. ಸೋನಿಯಾ ಗಾಂಧಿಯವರಿಲ್ಲ. ಸುರ್ಜೇವಾಲಾ ಅಂತಲೂ ಪತ್ತೇ ಇಲ್ಲ. ಅಂದರೆ ಕರ್ನಾಟಕದಲ್ಲಿರುವಂಥದ್ದು ಇವತ್ತು ಭ್ರಷ್ಟ ಸರ್ಕಾರ ಅಂತ ರುಜುವಾಗಿದೆ. ಹೈಕೋರ್ಟು ಆಗಿದೆ, ಮತ್ತು ಕೆಳಗೆ ನ್ಯಾಯಾಲಯನೂ ಕೂಡ, ಜನಪ್ರತಿನಿಧಿ ನ್ಯಾಯಾಲಯನೂ ಹೇಳಿದೆ. ಈಗ ಲೋಕಾಯುಕ್ತನೂ ಕೂಡ ಎಲ್ಲ ಕೇಸು, ಏನೇನು ಕೇಸ್ ಇದೆಯೋ 420 ಹಿಡಿದು ಎಲ್ಲ ಕೇಸುಗಳು ದಾಖಲೆ ಮಾಡಿದೆ. ಇನ್ನೇನು ಉಳಿದಿದೆ ಸರ್? ರಾಜೀನಾಮೆ ಕೊಡದೇ ಇರೋಕ್ಕೆ ಅವ್ರು ಏನಂತಾರೆ? ಏನಿದೆ? ಏನೂ ಇಲ್ಲ. ಕಾಂಗ್ರೆಸ್ ನಾಯಕರೆಲ್ಲ ಹೇಳ್ತಾ ಇದ್ದಾರೆ ಸರ್, ಕುಮಾರಸ್ವಾಮಿ ರಾಜೀನಾಮೆ ಯಾಕೆ ಕೇಳ್ತಾ ಇಲ್ಲ BJP ಅವರು? ಅವ್ರ ಚಾರ್ಜ್ ಶೀಟ್ ಕೂಡ ರೆಡಿ ಆಗಿದೆ. ಮತ್ತೊಂದು ಕಡೆ ಈ ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಅಲ್ಲಿ ರೆಫರೆನ್ಸ್ ಇದೆ, ಯಾವುದೇ ಶಿಫಾರಸು ಪತ್ರ ಇದೆ. ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅವರು. ನಾವಿಲ್ಲಿ ಕೇಳ್ತಾ ಇರೋದು ಮುಖ್ಯಮಂತ್ರಿಗಳ ರಾಜೀನಾಮೆ, ಸಚಿವರ ರಾಜೀನಾಮೆ ಅಲ್ಲ. ಮುಖ್ಯಮಂತ್ರಿ ಯಾರು ಈ ರಾಜ್ಯದ, ಅಂದರೆ ಹೋಮ್ ಇರ್ಬೋದು, ಎಲ್ಲ ಇಲಾಖೆಗಳಿಗೂ ಅಧಿಪತಿ ಯಾರು? ಮುಖ್ಯಮಂತ್ರಿ.
ಆ ಅಧಿಪತಿ ಇರುವಂಥ ಮುಖ್ಯಮಂತ್ರಿ ಅವ್ರದ್ದೇ ಕೈಗಳಿಗೆ ಕೆಲಸ ಮಾಡೋ ಅವ್ರ ಕೈಲಿ ತನಿಖೆ ಮಾಡ್ಸೋಕ್ಕಾಗ್ತೈತಾ? ಈಗ ಪೊಲೀಸ್ ಇಲಾಖೆ ಯಾರ ಅಡಿಯಲ್ಲಿ ಬರ್ತದೆ? ಹೋಮ್ ಮಿನಿಸ್ಟ್ರಿಗೆ ಹೆಡ್ ಯಾರು? ಮುಖ್ಯಮಂತ್ರಿಗಳು. ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ? ಸ್ವತಃ ಮುಖ್ಯಮಂತ್ರಿಗಳ ಕೈಯಲ್ಲಿದೆ. ಎಲ್ಲ ಎಸ್ ಪಿಗಳನ್ನು ACPಗಳನ್ನು DYS ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಯಾರಿಗಿದೆ? ಮುಖ್ಯಮಂತ್ರಿಗೆ ಇರೋದು, ಹೋಮ್ ಮಿನಿಸ್ಟ್ರಿಗೆ ಇಲ್ಲ. ಹೋಮ್ ಮಿನಿಸ್ಟ್ರಿಗೆ ಸರ್ಕಲ್ ಇನ್ಸ್ಪೆಕ್ಟ್ರು ಅದ್ರ ಕೆಳಗಡೆ ಇರೋದು. ತನಿಖೆ ಮಾಡೋರು ಯಾರು? ಇದೇ ಇವತ್ತೇನು SP ತಗೊಂಡಿದ್ದಾರಲ್ಲ, ಆ SP ಅವರೇ ತನಿಖೆ ಮಾಡೋರು. ಕುಮಾರಸ್ವಾಮಿ ಕೇಸಲ್ಲಿ ಹಂಗಿಲ್ಲ. ಒಂದೇ ನಿಮಿಷ, ಕುಮಾರಸ್ವಾಮಿ ಕೇಸಲ್ಲಿ ಹಂಗಿಲ್ಲ. ಕುಮಾರಸ್ವಾಮಿಗೆ ಈಗ ತನಿಖೆ ಕೊಟ್ಟಿರೋವಂಥದ್ದು ಯಾವುದು? ಮೈನಿಂಗು ಯಾರು ತನಿಖೆ ಮಾಡ್ತಾ ಇರೋದು? ಕರ್ನಾಟಕ ಪೊಲೀಸ್. ಜಂತಕಲ್ ಮೈನಿಂಗು ಯಾರು ತನಿಖೆ ಮಾಡ್ತಾ ಇರೋರು? ಯಾರು? ನಮ್ಮ ಈ ಪೊಲೀಸರು ಅಲ್ವಾ? ಡಿನೋಟಿಫಿಕೇಶನ್ ತನಿಖೆ ಮಾಡೋರು ಇದೇ ಪೊಲೀಸರು. ಅಲ್ಲಂಗೆ ಪಕ್ಷ ಇವ್ರು ಹೆಂಗೆ ಪ್ರಭಾವ ಬೀರಕ್ಕೆ ಹೆಂಗೆ ಆಗ್ತೈತೆ? ಕುಮಾರಸ್ವಾಮಿಯವರು ಈಗ ಪ್ರಭಾವ ಬೀರಕ್ಕೆ ಏನು ಪ್ರಭಾವ ಬೀರ್ತಾರೋ? ವಿರೋಧಿ ಆಡಳಿತ ಇರೋದು. ಮತ್ತು ಕುಮಾರಸ್ವಾಮಿಯವರು ಇವ್ರು ಯಾರನ್ನೂ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಇಲ್ಲ. ಅವ್ರಿಗೆ ಇವ್ರು ಯಾರನ್ನೂ ಟ್ರಾನ್ಸ್ಫರ್ ಮಾಡೋದಾಗಲಿ ಏನು ಮಾಡೋ ಅಧಿಕಾರನೇ ಇಲ್ಲ. ಅದರಿಂದ ಕುಮಾರಸ್ವಾಮಿ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದೇ ಇಲ್ಲ. ಅಲ್ಲ, BJP ಅವರು ಯಾಕೆ ಅವ್ರು ರಾಜೀನಾಮೆಗೆ ಮಾತಾಡ್ತಿಲ್ಲ, ರಾಜೀನಾಮೆ ಬಗ್ಗೆ ಅಂತ? ನಾನು ಹೇಳ್ತಾ ಇದ್ದೀನಲ್ಲ, ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು? ಅವ್ರಿಗೆ ತನಿಖೆ ನೀವು ಮುಖ್ಯಮಂತ್ರಿ ಆಗಿದ್ದರೆ ಇಲ್ಲಿ ತನಿಖೆ ಮಾಡೋವಂಥವ್ರು ನಿಮ್ಮ ಕೈಗಳೇ ಇರೋ ತನಿಖೆ ಮಾಡ್ತಾರೆ. ಕುಮಾರಸ್ವಾಮಿದು ಹಂಗಿಲ್ಲಲ್ಲ. ಕುಮಾರಸ್ವಾಮಿ